ಕಾರಣವಿಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ. ಇದು ನಿಸರ್ಗದ ನಿಯಮ. ಇದು ಉದಾಹರಣೆ, ಒಂದು ಗಡಿಗೆ ಇದೆ. ಗಡಿಗೆ ಅನ್ನೋದೊಂದು ಕಾರ್ಯ. ಗಡಿಗೆ ತಯಾರಾಗಬೇಕಾದ್ರೆ ಮಣ್ಣು ಅದಕ್ಕೆ ಕಾರಣ. ಮಣ್ಣಿರಲಾರ್ದೆ ಗಡಿಗೆ ತಯಾರು ಮಾಡಲಿಕ್ಕಾಗ್ತದೆ ನಮಗೆ? ಇಲ್ಲ. ಅಂದ್ರೆ ಒಂದು ಗಡಿಗೆ ಅನ್ನುವ ಕಾರ್ಯ ಆಗಬೇಕಾಗಿದ್ದರೆ ಮಣ್ಣು ಅದಕ್ಕೆ ಕಾರಣ. ಮಣ್ಣು ಅನ್ನುವ ಕಾರಣದಿಂದ ಗಡಿಗೆ ಅನ್ನುವ ಕಾರ್ಯ ಘಟಿಸ್ತದೆ. ಇದು ಕಾರ್ಯ ನಡಿಬೇಕಾಗಿದ್ದರೆ ಅದಕ್ಕೊಂದು ಕಾರಣ ಇರಲೇಬೇಕು. ಕಾರಣವಿಲ್ಲದೆ ಯಾವ ಕಾರ್ಯವೂ ಘಟಿಸುವುದಿಲ್ಲ ಅನ್ನೋದು ಇದು ಕಾರ್ಯ ಕಾರಣ ಮೀಮಾಂಸೆ. ಇದು ಈಗ ನಮ್ಮದೊಂದು ದೇಹ ಐತಿ. ಇಲ್ಲಿ ನಮಗೆ ಕಣ್ಣು, ಕೈಯ, ಕಾಲ, ಕಿವಿ ಎಲ್ಲ ದೇವರು ಕೊಟ್ಟಾನ. ಇವು ಕಾರ್ಯ ಮಾಡಕತ್ತಾವಿಲ್ಲ. ಈಗ ನಾವೇನು ಹೇಳ್ತೀವಿ, ಕಣ್ಣು ನೋಡ್ತೈತಿ, ಕಿವಿ ಕೇಳ್ತೈತಿ, ನಾಲಿಗೆ ರುಚಿ ನೋಡ್ತೈತಿ, ಕಾಲು ನಡಿತೈತಿ, ಕೈ ಕೆಲಸ ಮಾಡ್ತೈತಿ ಅಂತ ಇದು ನಮ್ಮದು ಲೋಕಾರೂಢಿ ಐತೆ ಇಲ್ಲ? ಇದು ಈಗ ನೀವು ಸುಮ್ಮನೆ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿ. ಕಾಲ ನಡೀತಿದ್ರ, ಕೈಯೇ ಕೆಲಸ ಮಾಡ್ತಿದ್ರ, ಕಿವಿನ ಕೇಳ್ತಿದ್ರ, ನಾಲ್ಗಿನ ರುಚಿ ನೋಡ್ತಿದ್ರ, ಕಣ್ಣ ಅಕಸ್ಮಾತ್ ನೋಡ್ತಿದ್ರ ಒಬ್ಬ ವ್ಯಕ್ತಿ ಸತ್ತಿರ್ತಾನೆ. ಸತ್ತಾಕ ಅವನಿಗೆ ಗೂಟಕ್ಕೆ ಬಡ್ದಿರ್ತಾರೆ. ಕಾಲು ಅದಾವ ಇಲ್ಲ, ಮತ್ತು ಯಾಕೆ ನಡಿವಲ್ಲ ಅವ? ಕಿವಿ ಅದಾವ ಇಲ್ಲ ಅವನಿಗೆ, ಮತ್ತು ಕೇಳುವಲ್ಲ ಯಾಕೆ ಹಂಗೈತೆ? ನಾಲಿಗೆ ಐತೆ ಇಲ್ಲ, ಒಂದು ಕಣ್ಣಿ ಬೆಲ್ಲ ಇಟ್ಟು ನೋಡ್ರಿ ರುಚಿ ಐತೋ ಏನು ಹೆಂಗೈತೋ ಅಂತ ಹೇಳ್ತಾರೇನು ಅವರು? ಈಗ ಕಣ್ಣು ಅದಾವೇ ಇಲ್ಲ, ನೋಡ್ಯಾನೇನಾತ? ಈಗ ಒಬ್ಬ ವ್ಯಕ್ತಿಗೆ ಗೂಟಕ್ಕೆ ಬಡ್ದಾಗ ಅವ್ರ ಮನೆಯವರೆಲ್ಲರೂ ಅಳ್ತಿರ್ತಾರೆ, ನೋಡು, ಹಾಡಾಡ್ಕೊಂಡು ಅಳ್ತಿರ್ತಾರೆ. ಅವ್ರು ಯಾರೋ ಒಬ್ಬ ಸ್ನೇಹಿತ ಬರ್ತಾನೆ, ಒಂದು ಹೂವಿನ ಸರ ತೊಗೊಂಡು ಬರ್ತಾರೆ. ಕಣ್ಣರ ತೆಗೀರಿ, ನಿಮ್ಮ ದೋಸ್ತ್ ಬಂದ ನೋಡು, ಒಟ್ಟ ನೀವಿಬ್ಬರು ಬಿಟ್ಟ ಇರ್ತಿರ್ಲಿಲ್ಲ, ಕಣ್ಣರ ತೆಗೀರಿ ಅಂತ ಅಳ್ತಿರ್ತಾರೆ. ಮತ್ತು ಇವ್ರು ಹತ್ತು ಕೂಡ್ಲೇನೆ ಅವ ಕುಂತವ ಕಣ್ಣು ತೆಗೆದ್ರೆ ಇವರಿಬ್ಬರು ಕಣ್ಣು ಮುಚ್ಚಬೇಕಾಕೈತಿ. ಕಣ್ಣು ಐತೆ ಇಲ್ಲ, ಮತ್ತು ನೋಡಲಿಲ್ಲ ಯಾಕೆ ಹಂಗೈತೆ? ಅಂದ್ರೆ ಒಂದು ಸಣ್ಣ ವಿಷಯ ನಾವು ಅರ್ಥ ಏನು ಮಾಡ್ಕೋಬೇಕು ಅಂದ್ರೆ, ಕಾಲು ನಡೆಯುವುದಿಲ್ಲ, ಕೈ ಮಾಡುವುದಿಲ್ಲ, ಕಿವಿ ಕೇಳುವುದಿಲ್ಲ, ನಾಲಿಗೆ ರುಚಿಸುವುದಿಲ್ಲ, ಕಣ್ಣು ನೋಡುವುದಿಲ್ಲ. ಈ ಎಲ್ಲ ಇಂದ್ರಿಯಗಳಿಗೆ ಕಣ್ಣು ನೋಡಬೇಕಾದ್ರೆ, ಕಿವಿ ಕೇಳಬೇಕಾದ್ರೆ, ನಾಲಿಗೆ ರುಚಿಸಬೇಕಾದ್ರೆ, ಕೈ ಕೆಲಸ ಮಾಡಬೇಕಾದ್ರೆ, ಕಾಲು ನಡಿಬೇಕಾದ್ರೆ, ಕಣ್ಣಿನ ಕಣ್ಣಾಗಿ, ಕಿವಿಯ ಕಿವಿಯಾಗಿ, ಕೈಯ ಕೈಯಾಗಿ, ಕಾಲಿನ ಕಾಲಾಗಿ ಒಳಗೊಂದು ವಸ್ತು ಐತಿ. ಆ ವಸ್ತುವಿಗೆ ಮನಸ್ಸು ಅಂತ ಕರೀತಾರೆ. ಆ ಮನಸ್ಸಿದ್ರೆ ಇವೆಲ್ಲ ಮಾಡ್ತಾವೆ, ಮನಸ್ಸಿರದೆ ಇದ್ರೆ ಇವ್ಯಾವು ಮಾಡೋದಿಲ್ಲ. ಅಂದರೆ ಈ ಎಲ್ಲ ಇಂದ್ರಿಯಗಳಿಗೆ ಮೂಲ ಕಾರಣ ಏನು? ಮನಸ್ಸು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ನೋಡ. ಈಗ ನಾವು ಜಗತ್ತು ಬೆಳಕರಿತು, ಒಂದು ಹೂವು ಅರಳತೈತಿ, ಒಂದು ಗಿಡ ಬೆಳಿತೈತಿ, ಒಬ್ಬ ಮನುಷ್ಯ ಹೊರಗೆ ಹೋಗಕತ್ತಾನಂದ್ರೆ ಲೋಕದ ವ್ಯವಹಾರ ಯಾವಾಗ ನಡೆದೈತಿ ಅಂದ್ರೆ, ಸೂರ್ಯ ಯಾವಾಗ ಉದಯ ಆಗ್ತಾನ ಅವಾಗ ಲೋಕದ ವ್ಯವಹಾರ ನಡೆದೈತಿ. ಅಂದ್ರೆ ಲೋಕದ ವ್ಯವಹಾರಕ್ಕೆ ಸೂರ್ಯ ಹೇಗೆ ಕಾರಣನೋ ಹಾಗೆ ಈ ದೇಹದಲ್ಲಿ ನಡೆಯುವ ಎಲ್ಲ ಇಂದ್ರಿಯಗಳ ವ್ಯವಹಾರಕ್ಕೆ ಮನಸ್ಸು ಕಾರಣ. ಈ ಮನಸ್ಸನ್ನುವುದೊಂದು ಇರದೇ ಇದ್ದಿದ್ರೆ ಈ ಯಾವ ಕಾರ್ಯಗಳು ನಡೀತಿರಲಿಲ್ಲ. ಒಬ್ಬ ವ್ಯಕ್ತಿ ಸತ್ತಾಗ ಇಂದ್ರಿಯಗಳೆಲ್ಲವೂ ಅದಾವ, ಆದರೆ ಒಳಗೆ ಮನಸ್ಸಿಲ್ಲ. ಇಡೀ ವಿಶ್ವದ ಲೌಕಿಕರು, ದಾರ್ಶನಿಕರು, ಶರಣರು ಅವರು ಮಾಡಿದ ಕೆಲಸ ಏನು? ಈ ಮನಸ್ಸಂದ್ರೆ ಏನಿದು? ಈ ಮನಸ್ಸನ್ನು ಅಧ್ಯಯನ ಮಾಡುವುದು ಹೆಂಗ? ಈಗ ನಿಮಗೊಂದು ಮೈಕ್ ಐತಿ,
ಇದು ನನ್ನ ಕಣ್ಣಿಗೆ ಕಾಣ್ತೈತಿ ಹೇಳ್ಬೋದು, ಇದು ಕರ್ಗೈತಿ, ಇದಕ್ಕೊಂದು ಬೆತ್ತದಂಥದೈತಿ, ಇದಕ್ಕೊಂದು ಸ್ಟ್ಯಾಂಡ್ ಐತಿ. ಯಾಕಂದ್ರೆ ಇಟ್ ಈಸ್ ವಿಸಿಬಲ್, ಇದು ಕಣ್ಣಿಗೆ ಕಾಣ್ತದೆ. ಮನಸ್ಸು ನಾವು ಯಾರಾದರೂ ನೋಡಿವೇನು? ದೇಹದ ತೂಕ ಹೇಳ್ಬೋದು, ಇವರೊಂದು 60 kg ಅದಾರ್ರಿ, ದಿವಸ ವ್ಯಾಯಾಮ ಮಾಡ್ತಾರೆ, ಜಿಮ್ಮಿಗೆ ಹೋಗ್ತಾರೆ, ಇವ್ರು 60 kg ಅದಾರ. ಇವ್ರು ಏನೂ ಮಾಡೋದಿಲ್ಲ, ಒಂದು 100 kg ಅದಾರ. ಯಾಕಂದ್ರೆ ನೀವು ಫಿಸಿಕಲಿ ಯು ಕ್ಯಾನ್ ಪರ್ಸೀವ್ ಹಿಮ್, ನೋಡ್ಬೋದು ಆ ವ್ಯಕ್ತಿಯನ್ನು. ಅಂದ್ರೆ ದೇಹ ಕಣ್ಣಿಗೆ ಕಾಣ್ತೈತಿ, ತೂಕ ಹೇಳ್ಬೋದು. ಕರ್ಗದರ ಕೆಂಪಗದರ ಹೇಳ್ಬೋದು. ಮನಸ್ಸನ್ನು ಕರ್ಗೈತೆ ಕೆಂಪಗೈತೆ ಅಂತ ಹೇಳಲಿಕ್ಕೆ ಆಗ್ತದೇನು? ಅಥವಾ 50 kg ಐತಿ 100 kg ಐತಿ ಅಂತ ಹೇಳಕ್ಕಾಗ್ತೈತೇನು? ಅಥವಾ ಒಬ್ಬ ದೇಹ ನೋಡಿ ಇವ್ರು 6 feet ಅದರ, ಇವ್ರು 5 feet ಅದರ ಹೇಳ್ಬೋದು. ಮನಸ್ಸನ್ನು ಇದು 5 feet ಮನಸ್ಸು 6 feet ಮನಸ್ಸು ಅಂತ ಹೇಳಲಿಕ್ಕೆ ಆಗ್ತದೇನು?